100 ಕೋಟಿ ಆಫರ್ ದಾಖಲೆ ಬಿಡುಗಡೆಗೆ ಬಿಜೆಪಿ ಸವಾಲನ್ನ ಹಾಕಿರುವಂತದ್ದು. ಕಾಂಗ್ರೆಸ್ ಶಾಸಕರಿಗೆ ಯಾರು 100 ಕೋಟಿ ಆಫರ್ ಕೊಟ್ಟಿದ್ದಾರೆ? 100 ಕೋಟಿ ಎಂದವರ ಮೇಲೆ ಕೇಂದ್ರ ಸರ್ಕಾರದಿಂದ ಕ್ರಮ ಆಗುತ್ತೆ. ಕಾಂಗ್ರೆಸ್ ಆರೋಪಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದು ರವಿ ಗಣಿಗ ಅವರು ಆರೋಪವನ್ನ ಮಾಡಿದ್ರು. 50 ಕೋಟಿ ಅಲ್ಲ 100 ಕೋಟಿ ರೂಪಾಯಿ ಆಫರ್ ಅನ್ನ ಕೊಡ್ಲಾಗ್ತಿದೆ ಅಂತ, ದಾಖಲೆ ಬಿಡುಗಡೆ ಮಾಡಲಿ ಅಂತ ಬಿಜೆಪಿ ಈಗ ಕಾಂಗ್ರೆಸ್ಗೆ ಸವಾಲನ್ನ ಹಾಕಿರುವಂತದ್ದು. ಯಾರು ಕೊಡ್ತಾರೆ 100 ಕೋಟಿ ರೂಪಾಯಿ? ಯಾರು ಕೊಡ್ತೀನಿ ಅಂತ ಆಫರ್ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರಿಗೆ ಪ್ರಹ್ಲಾದ್ ಜೋಶಿ ಅವರು ಕೇಳಿದ್ದಾರೆ. 100 ಕೋಟಿ ಎಂದವರ ಮೇಲೆ ಕೇಂದ್ರ ಸರ್ಕಾರದಿಂದ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವ ಮುಖಾಂತರವಾಗಿ ತಿರುಗೇಟನ್ನ ಕೊಟ್ಟಿರುವಂತದ್ದು. ಬರೀ ಬಾಯಿನತ್ತಲ್ಲಿ ಹೇಳ್ಬೇಡಿ, ಯಾವ ಬಿಜೆಪಿ ನಾಯಕರು ಆಫರ್ ಕೊಟ್ಟಿದ್ದಾರೆ ಹೇಳ್ಬೇಕು. ಆಫರ್ ಬಗ್ಗೆ ಮೊದಲು ದಾಖಲೆ ನೀಡಿ ನೋಡೋಣ ಅಂತ ಸವಾಲನ್ನ ಹಾಕಿದ್ದಾರೆ ಈಗ ಪ್ರಹ್ಲಾದ್ ಜೋಶಿ ಅವರು. ಕ್ಲೇಮ್ ಮಾಡಿರಬಹುದು, ನಾನೇನು ಅದ್ರ ಬಗ್ಗೆ ಮಾಡಿರ್ಬೋದು. ಅಪೀಲ್ದಾಗೂ ನಿಮ್ದು ಹಳೆ ಆರ್ಡರ್ ಸ್ಟೇ ಆಗಿಲ್ಲ ಅಂದರೆ ಎಕ್ಸಿಸ್ಟಿಂಗ್ ಈಗೇನು ಆಲ್ರೆಡಿ ಆರ್ಡರ್ ಆಗ್ಯದ ಅದು ಫೋರ್ಸ್ದಾಗದ. ನಿಮ್ಮ ವಿರುದ್ಧ ಕೋರ್ಟ್ ಆರ್ಡರ್ ಅದ, ಮತ್ತೊಬ್ಬರ ಬಗ್ಗೆ ಮಾತಾಡ್ತೀರಿ ನೀವು. ಈ ರೀತಿ ಹಿಂಗೆ ಮಾತಾಡ್ಕೊತ ಹೋಗವ್ರಿ ಇವ್ರು. 100 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ 100 ಕೋಟಿ ಅಲ್ಲ, ಅವ್ರು 500 ಕೋಟಿ ರೂಪಾಯಿ ಇದ್ರು ರಿಲೀಸ್ ಮಾಡಲಿ. ಯಾರು 500 ಕೋಟಿ ರೂಪಾಯಿ ಅಂತ ಮಾತಾಡ್ಯಾರ, ಯಾರು 100 ಕೋಟಿ ಅಂತ ಮಾತಾಡ್ಯಾರ ಅವ್ರ ಮೇಲೆ ಕ್ರಮ ತಗೋತದೆ ಭಾರತ ಸರ್ಕಾರ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಪಾಲಿಸಿ ಭಾಳ ಕ್ಲಿಯರ್ ಅದ. ಹೋದ ಸರ್ತೆ ಕೆಲವರು ಯಾರು MLAಗಳು ರಾಜೀನಾಮೆ ಕೊಟ್ಟು ಬಂದಿದ್ದರು ಅವರನ್ನು ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು. ಕಾಂಗ್ರೆಸ್ ಪಾರ್ಟಿಯವರೇ ಸಿದ್ದರಾಮಯ್ಯನವರೇ ಕೆಲವು MLAಗಳನ್ನು ಕಳಿಸಿದ್ರು. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗಬಾರ್ದು. ಪ್ಲಸ್ ಇವರಿಗೆ ಆಳಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ. ಯಾರು ಕೆಲವರು ಬಂದ ನಂತರ ನಾವು ಅವರನ್ನು ತಗೊಂಡು ಸರ್ಕಾರ ಮಾಡಿದ್ದೀವಿ. ಈ ಸರ್ತೆ ಜನ ಅವರಿಗೆ ಸ್ಪಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಾರ. ಸಿದ್ದರಾಮಯ್ಯನವರ ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ ಕರ್ನಾಟಕದ ಜನ 2023ಕ್ಕೆ ಸ್ಪಷ್ಟ ಮ್ಯಾಂಡೇಟ್ ಕೊಟ್ಟರೆ ನಮ್ಮ ಪಾರ್ಟಿಯ ನಿರ್ಣಯ ಏನಿದೆ ಅಂತಂದರೆ ನಾವೊಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ರಚನಾತ್ಮಕ ಅಪೋಸಿಷನ್ನಾಗಿ ಕೆಲಸ ಮಾಡಬೇಕು 5 ವರ್ಷ ಅನ್ನೋದು ನಮ್ಮ ಅತ್ಯಂತ ಸ್ಪಷ್ಟ ನಿರ್ಧಾರ ಅದ. ಇದು ತಮ್ಮ ಹುಳುಕನ್ನು ಮುಚ್ಕೊಳ್ಳಿಕ್ಕೆ ಇವರು ಈ ರೀತಿ ಏನೇನೋ ಅಸಂಬದ್ಧವಾದಂಥ ಯಾವುದೂ ದಾಖಲೆ ಇರಲಾರ್ದಂಥ ಅವತ್ತಿನಿಂದ ಹೇಳ್ತಾ ಇದ್ದಾರೆ. ಅವ್ರು ಯಾರೋ ಒಬ್ರು MLA ನೀವು ಹೇಳಿದ್ರಲ್ಲ ಹೆಸರಿಗೆ, ಏನು ಹೆಸರು ಅವ್ರದ್ದು? ರವಿ ಗಾಣಿಗ ಅನ್ನೋರು ಯಾರೋ ಹೇಳ್ಯಾರ ಬಿಡುಗಡೆ ಮಾಡಂತ ಹೇಳ್ರಲ್ಲ. ಉಳಿದಿದ್ದ ಆಮೇಲೆ ಅದ್ರದ್ದು ಇನ್ವೆಸ್ಟಿಗೇಷನ್ ಆಗೇ ಆಗ್ತದೆ. ನೀವು ಬಿಡುಗಡೆ ಮಾಡಿಸ್ರಿ. ಯಾರು ಬೇಡ ಅಂದ್ರೆ ನಿಮ್ಗೆ ಯಾರೇ ತಡೆದಾರೆ ನಿಮ್ಗೆ ಹೇಳಲಿಕ್ಕೆ ಶುರು ಮಾಡಿ ಇಟ್ದಾತ. ಈ ಹೊಸದಾಗಿ ಇದನ್ನು ಮತ್ತೊಮ್ಮೆ ಇದನ್ನು ರೆಕಾರ್ಡ್ ಮತ್ತು ಪ್ಲೇಟ್ ಉಲ್ಟಾ ಮಾಡಿ ಹಾಕಿ ಈಗ ಒಂದು 15-20 ದಿವಸ ಆಗ್ಲಿಕ್ಕೆ ಬಂತು. ಯಾಕೆ ಬಿಡುಗಡೆ ಮಾಡಿಲ್ಲ ನೀವು? ಅರೆ ಎಲ್ಲ ಸುಳ್ಳದ ಅಂತ. ಒಂದು ಕಡೆ ಸದ್ಯದ ಮಟ್ಟಿಗೆ 100 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಕೊಡಿ ಅಂತ ಪ್ರಹ್ಲಾದ್ ಜೋಶಿ ಅವರು ಕೇಳಿರುವಂತದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರು ಆರೋಪವನ್ನ ಮಾಡಿದ್ರು ತಲಾ ಓರ್ವ ಶಾಸಕರಿಗೆ 50 ಕೋಟಿ ಕೊಡುವ ವಿಚಾರವಾಗಿ. ಆದ್ರೆ ಇವತ್ತು ರವಿ ಗಡಿಗ ಹೇಳಿದಂತ ಆ ಒಂದು ಹೇಳಿಕೆ ಮತ್ತಷ್ಟು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತದ್ದು. 100 ಕೋಟಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೊಡ್ತೀನಿ ಅಂತ ಹೇಳಿದ್ದಾರೆ, ಮೊದಲು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಕೊಡ್ಲಿ. ಅಕಸ್ಮಾತ್ ಏನಾದ್ರು 100 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಮ್ನೆ ಸುಳ್ಳು ಆರೋಪವನ್ನ ಬಿಜೆಪಿ ಮೇಲೆ ಮಾಡಿದ್ರೆ ಅಂತವರ ವಿರುದ್ಧ ಕೇಂದ್ರ ಸರ್ಕಾರದಿಂದ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಈಗ ಕೋಟಿ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಒಂದು ನುಡಿದಂತೆ ನಡೆದಂತಹ ಸರ್ಕಾರ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀವಿ ಅಂತ ಒಗ್ಗಟ್ಟಿನ ಜಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರವನ್ನ ಕೆಡವುದೇ ನಾವು ಬಿಡಲ್ಲ ಅನ್ನುವಂತ ಒಂದು ಶಪಥವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು ಕಾದ್ ನೋಡ್ಬೇಕಾಗಿದೆ. ಈ ಹಗ್ಗ ಜಗ್ಗಟ್ಟದ ವಿಚಾರವಾಗಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಅಂತ